ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ನಾರ್ಮಲ್ ಆಗಿ ನಾನು ಮೂವಿ ಬಗ್ಗೆ ಏನು ಮಾತಾಡಲ್ಲ. ಸ್ಪೆಷಲ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮೂವಿ ಬಗ್ಗೆ ನಾನೇನು ಹಾಕಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಮೂವಿನೂ ಪ್ರತಿಯೊಬ್ಬರದು ಪರ್ಸನಲ್ ವ್ಯೂ ಆಯ್ತಾ. ಸೊ ಕೆಲವೊಂದು ಮೂವಿ ಕೆಲವೊಬ್ರಿಗೆ ಇಷ್ಟ ಆಗಿರುತ್ತೆ, ಕೆಲವೊಂದು ಮೂವಿ ಕೆಲವೊಬ್ರಿಗೆ ಇಷ್ಟ ಆಗಲ್ದೇ ಇರುತ್ತೆ. ಸೊ ಅದೆಲ್ಲ ಅವ್ರ ಪರ್ಸನಲ್ ವ್ಯೂ ಇರುತ್ತೆ. ಸೊ ನಾನು ಈ ವಿಡಿಯೋ ಮಾಡೋಕ್ ಕಾರಣ ಏನು ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ನಾನು ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದೆ. ಆನ್ಲೈನ್ ಅಲ್ಲಿ ಟಾಕ್ಸಿಕ್ ಮೂವಿ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಟಾಕ್ಸ್ ಬರ್ತಾ ಇತ್ತು. ಸೊ ನಾನು ಅನ್ಕೊಂಡೆ, ನಾರ್ಮಲ್ ಆಗಿ ನಾನು ಅವ್ರದ ಪ್ರತಿಯೊಂದು ಪ್ರಾಜೆಕ್ಟ್ ಅನ್ನ ನೋಡ್ತಾ ಬರ್ತಾ ಇದ್ದೀನಿ. ಅವರ ಸೃಜನಶೀಲತೆ, ಅವರಲ್ಲಿರೋ ಒಬ್ಬ ಸೂಕ್ಷ್ಮ ಮನಸ್ಸಿನ ಒಬ್ಬ ಫಿಲ್ಮ್ ಮೇಕರ್, ಜನರ ನಾಡಿ ಮಿಡಿತ ಗೊತ್ತಿರತಕ್ಕಂತ ಒಬ್ಬ ಫಿಲ್ಮ್ ಮೇಕರ್ ಈ ತರದೊಂದು ಡಿಸಾಸ್ಟರ್ ಸಿನಿಮಾ ಮಾಡಬಹುದಾ? ಒಂದ್ ವೇಳೆ ಮಾಡಿದ್ರು ಅದನ್ನ ತಾನು ಪ್ರೊಡ್ಯೂಸ್ ಮಾಡಬಹುದಾ? ಅಷ್ಟು ಧೈರ್ಯ ಎಲ್ಲಿಂದ ಬಂದಿರಬಹುದು ಅಂತ ನಾನು ಯೋಚನೆ ಮಾಡ್ತಾ ಹೋದೆ. ಸೊ ಅದಕ್ಕೆ ನಾನು ಆಕ್ಚುಲಿ ಫಸ್ಟ್ ಡೇ ಶೋ ಬಹಳ ವೇಟ್ ಮಾಡ್ತಾ ಇದ್ದೆ ನಾನು ಈ ಮೂವಿಗೆ. ಯಾಕಂದ್ರೆ ಅದ್ರ ಬಗ್ಗೆ ಕೇಳಿದಂತ ಸುದ್ದಿಗಳು, ಅದ್ರ ಬಗ್ಗೆ ಕೇಳಿದಂತ ಕೆಲವೊಂದು ನ್ಯೂಸ್ ಯಾವ ಲೆವೆಲ್ ಇತ್ತು ಅಂತಂದ್ರೆ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಆ ತರ ನ್ಯೂಸ್ ಇತ್ತು, ಈ ತರದ್ದೆಲ್ಲ ನಾನು ಕೇಳ್ತಾ ಇದ್ದೆ. ಸೊ ನನಗೆ ಯಾವಾಗ ಈ ತರ ನೆಗೆಟಿವ್ ಕಮೆಂಟ್ಸ್ ಬರಕ್ ಸ್ಟಾರ್ಟ್ ಆಯ್ತು, ಜನ ಎಲ್ಲ ಏನ್ ಹೇಳಕಂದ್ರೆ ಮೂವಿ ವೇಸ್ಟು, ಆಮೇಲೆ 1 ಸ್ಟಾರ್ ಎಲ್ಲ ನಾನು ಕೇಳ್ದೆ. ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯ್ತು ಆಕ್ಚುಲಿ. ಓಕೆ, ಇರ್ಬೋದು, ದೇರ್ ಕ್ಯಾನ್ ಬಿ ಪಾಸಿಬಿಲಿಟಿ, ಬಟ್ ಹೆಂಗಿರಕ್ ಈ ತರ ಮೂವಿನ ಹೆಂಗ್ ಮಾಡಿರಕ್ ಸಾಧ್ಯ, ಪ್ರೊಡ್ಯೂಸ್ ಮಾಡಿರಕ್ ಸಾಧ್ಯ ಅಂತ ನಂದು ಒಂದು ಥಾಟ್ ಬಂತು. ಸೊ ಈ ಥಾಟ್ ನನಗೆ ಕಾಡ್ತಾ ಇತ್ತು ಆಕ್ಚುಲಿ. ಸೊ ಇವಾಗ ಸದ್ಯಕ್ಕೆ ನಾನು ಮೂವಿ ನೋಡ್ಕೊಂಡ್ ಬಂದೆ ಸ್ನೇಹಿತರೆ. ಐ ಆಮ್ ರಿಯಲಿ ಬ್ಲೋನ್ ಅವೇ ಬೈ ದ ಮೂವಿ. ಎಷ್ಟು ಸೂಪರ್ ಆಗಿದೆ ಗೊತ್ತಾ ಮೂವಿ. ಓ ಮೈ ಗಾಡ್, ಯಾವ ತರ ಇದೆ ಅಂತಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಆ ತರ ಇದೆ ಮೂವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಹಾಲಿವುಡ್ ಮೂವಿನೇ. ಒಂದು ಕ್ಷಣ ಅನ್ಕೊಳ್ಳಿ, ಯಶ್ ಅವರು ಹಾಲಿವುಡ್ ಹೋಗಿ ಅಲ್ಲಿ ಡೈರೆಕ್ಟರ್, ಅಲ್ಲಿ ಫಿಲ್ಮ್ ಮೇಕರ್ಸ್, ಅಲ್ಲಿ ಸಿನಿಮಾಟೋಗ್ರಾಫರ್, ಅಲ್ಲಿ ಪ್ರೊಡ್ಯೂಸರ್, ಇವರೆಲ್ಲಾ ಜೊತೆ ಸೇರಿ ಒಂದು ಮೂವಿ ಮಾಡಿ, ಜಸ್ಟ್ ಯಶ್ನ ಹಾಕೊಂಡು ಒಂದು ಮೂವಿ ಮಾಡಿದ್ರೆ ಹೆಂಗಿರ್ತಾ ಇತ್ತೋ ಎಕ್ಸಾಕ್ಟ್ಲಿ ಹಂಗೆ ಇದೆ ಮೂವಿ. ಬಟ್ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇದನ್ನ ಇಂಡಿಯನ್ ಮೈಂಡ್ ಸೆಟ್ ಅಲ್ಲಿ ಗೇಜ್ ಮಾಡ್ತಾ ಇದೀವಿ ಅಷ್ಟೇ. ಮೂವಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಂದು ಆಸ್ಪೆಕ್ಟ್ ಆಯ್ತಾ ನಾನು ಅಬ್ಸರ್ವ್ ಮಾಡಿದೆ. ಇವನ್ನೆಲ್ಲ ನಾನು ನೆಗೆಟಿವ್ಸ್ ಎಲ್ಲ ಕೇಳ್ಕೊಂಡು ಹೋಗಿದ್ದೆ, ಅದನ್ನೆಲ್ಲ ದೃಷ್ಟಿ ಸೈಡ್ ಅಲ್ಲಿ ಇಟ್ಕೊಂಡಿದ್ದೆ ನಾನು. ಪ್ರತಿಯೊಂದು ಇದು ಇದೆಯಾ, ನಿಜವಾಗ್ಲೂ ಇದೆಯಾ, ಈ ತರ ಇದೆಯಾ ಅಂತ ಹೇಳ್ತೀನಿ ಸ್ನೇಹಿತರೆ. ಇದೆಲ್ಲ ಏನು ಮಸಾಲ ಎಲ್ಲ ಔಟ್ಸೈಡ್ ಓಡ್ತಾ ಇದೆ. ಅದು ಎಷ್ಟು ಅಂದ್ರೆ, ಇವಾಗ ನಾವು ಅನ್ನ ಮಾಡ್ತೀವಿ, ಅನ್ನ ಮಾಡ್ಬೇಕಾದ್ರೆ ಅದಕ್ಕೆ ಅನ್ನಕ್ಕೆ ರುಚಿ ಬರ್ಬೇಕಾದ್ರೆ ಉಪ್ಪು ಎಷ್ಟು ಹಾಕ್ತಿವಲ್ವಾ ನಾವು, ಅಷ್ಟೇ ಇರೋದು. ಕೆಲವೊಬ್ರು ನಾವು ವಿ ಆರ್ ನಾಟ್ ಯೂಸ್ ಟು ವಾಚ್ ಇಂಟರ್ನ್ಯಾಷನಲ್ ಕಂಟೆಂಟ್. ಆತರ ಬೋಲ್ಡ್ ಕಂಟೆಂಟ್ ನಮ್ಗೆ ಇಲ್ಲಿ ಯಾರು ತೋರ್ಸಿಲ್ಲ. ಒಂದ್ ವೇಳೆ ತೋರ್ಸೋ ಧೈರ್ಯ ಮಾಡಿದ್ರು ನಾವು ನೋಡಲ್ಲ. ಸೊ ಇದ್ರ ಮಧ್ಯೆ ಗ್ಯಾಪ್ ಇದೆ. ನಾವು ನೋಡ್ತೀವೋ ಇಲ್ವೋ ಅಂತ ಮೇಕರ್ಸ್ ಮಾಡ್ತಾರೋ ಇಲ್ವೋ, ಅವ್ರು ಮಾಡಿದ್ರೆ ನಾವು ನೋಡ್ತೀವೋ ಇಲ್ವೋ, ಈ ಗ್ಯಾಪ್ ನ ಫಿಲ್ ಮಾಡೋದು ಬಹಳ ಕಷ್ಟ ಇದೆ ಆಕ್ಚುಲಿ. ಸೊ ಎಷ್ಟು ವಂಡರ್ಫುಲ್ ಮೂವಿ ಇದೆ ಗೊತ್ತಾ. ಇದೆ, ನಾನು ಒಪ್ಕೋತೀನಿ. ಗನ್ಸ್ ಇದೆ, ಬ್ಲಡ್ ಇದೆ, ವೈಲೆನ್ಸ್ ಇದೆ, ಪ್ರತಿಯೊಂದು ಇದೆ. ಆಮೇಲೆ ಮೂವಿ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಅಂತಂದ್ರೆ ನಿಮ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಸಿಗಲ್ಲ, ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ಬಿಕಾಸ್ ವಿ ಆರ್ ನಾಟ್ ಯೂಸ್ ಟು ಇಟ್. ಆ ತರ ಕಂಟೆಂಟ್ ವಿ ಆರ್ ನಾಟ್ ಯೂಸ್ ಟು ಇಟ್. ನಮ್ಗೆ ಹೆಂಗ್ ಗೊತ್ತಾ, ಪ್ರತಿಯೊಂದನ್ನು ಇದು ಅನ್ನ ತಿನ್ನು, ಇದು ಸಾಂಬಾರು ತಿನ್ನು, ಹೆಂಗಿದೆ ರುಚಿ, ಚೆನ್ನಾಗಿದೆಯಾ, ಓಕೆ ಇದು ಉಪ್ಪಿನಕಾಯಿ ಚೆನ್ನಾಗಿದೆಯಾ ಅಂದ್ರೆ ಪ್ರತಿಯೊಂದನ್ನು ಇಂಡಿಯಾದಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದನ್ನು ನಮ್ಗೆ ಅರ್ಥ ಆಗೋದಲ್ಲ, ಅದು ಫೀಡ್ ಮಾಡ್ತಾರೆ ಪ್ರತಿಯೊಂದನ್ನು. ಸೊ ಆತರ ಫೀಡ್ ಮಾಡಿ 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 ನಮಗೆ ಯೋಚನಾ ಶಕ್ತಿನೇ ಹೋಗ್ಬಿಟ್ಟಿದೆ, ನಮ್ಗೆ ಡಾಟ್ ಕನೆಕ್ಷನ್ ಕೆಪಾಬಿಲಿಟಿನೇ ಹೋಗ್ಬಿಟ್ಟಿದೆ. ಅಫ್ಕೋರ್ಸ್ ನಾನು ಅಗ್ರಿ ಮಾಡ್ತೀನಿ, ಪ್ರತಿಯೊಂದು ಲೆವೆಲ್ ಜನ ಇವಾಗ ಯಾರು ಓದ್ಕೊಂಡಿರಲ್ಲ, ಅವ್ರಿಗೆ ಇದೆಲ್ಲ ಅರ್ಥ ಆಗುತ್ತಾ? ಖಂಡಿತ ಅರ್ಥ ಆಗುತ್ತೆ. ಅವರಿಗೆ ಬೇರೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅವರಿಗೆ ಮಾಸ್ ಇಲ್ವಾ, ಸಖತ್ತಾಗಿ ಮಾಸ್ ಇದೆ. ಯಾವ ಲೆವೆಲಿಗೆ ಮಾಸ್ ಅಂದ್ರೆ ತಲೆ ಆರೋಗ್ಬೇಕು, ಆ ಲೆವೆಲಿಗೆ ಮಾಸ್ ಇದೆ. ಮಾಸ್ ಕೇಳೋರಿಗೆ ಕ್ಲಾಸ್ ಬೇಕಾ? ನಿಮ್ಗೆ ಎಷ್ಟು ಕ್ಲಾಸ್ ಇದ್ರೆ ನೀವು ಕ್ಲಾಸ್ ಪೀಕ್ ಲೆವೆಲ್ ಇದ್ರಲ್ಲಿ ಇಟ್ಟಿದ್ದಾರೆ. ಸೊ ಯಾವ ಲೆವೆಲ್ ಇದೆ ಅಂತಂದ್ರೆ, ಓ ಮೈ ಗಾಡ್, ದ ಎಸೆನ್ಸ್ ಆಫ್ ದ ಮೂವಿ ಇದು ಹೆಂಗೆ ಅಂತಂದ್ರೆ, ನೆಪೋಲಿಯನ್ ಬೋನಾಪಾರ್ಟಿ, ನಿಮ್ಗೆ ಸ್ಟೋರಿ ಗೊತ್ತಿದೆ? ಐ ಡೋಂಟ್ ನೋ. ಇಡೀ ಜಗತ್ತನ್ನೇ ಗೆದ್ದ ನೆಪೋಲಿಯನ್ ಬೋನಾಪಾರ್ಟಿ. ಬಟ್ ಜಗತ್ತನ್ನೇ ಗೆದ್ದವನು ಲಾಸ್ಟಿಗೆ ಹೇಳದಂತೆ ಅವ್ರ ಸಹಚರರಿಗೆ, ನಾನು ಎಲ್ಲಾ ಜಗತ್ತನ್ನ ಗೆದ್ದುಬಿಟ್ಟೆ,
ನನಗೆ ಇನ್ನೇನು ಗೆಲ್ಲೋಕ್ ಉಳಿದಿಲ್ಲ, ಇನ್ನೇನು ಮಾಡೋದು. ಅದಕ್ಕೆ ನಾನು ಸಾಯ್ಬೇಕಾದ್ರೆ ನನ್ನ ಕೈಗಳನ್ನ ಮೇಲೆ ನನ್ನ ಶವ ಪೆಟ್ಟಿಗೆ ಮೇಲೆ ಹಿಂಗತೆ ಓಪನ್ ಮಾಡಿಡ್ರಿ, ಸೊ ದಟ್ ಎಲ್ಲರೂ ನೋಡ್ಬೇಕು ನಾನೇನು ಗೆದ್ದಿಲ್ಲ ಅನ್ನೋ ಒಂದು ಸಂದೇಶನ ಒಂದ್ ಕಡೆ ಇಟ್ಕೊಳ್ಳಿ. ಇನ್ನೊಂದ್ ಕಡೆ ಈ ಒಡಿಸಿ ಮೂವಿ ಬಂತು ರೀಸೆಂಟ್ ಆಗಿ. ಯಾರ್ಯಾರು ಒಡಿಸಿ ಮೂವಿ ನೋಡಿರ್ತಾರೋ, ಅಥವಾ ಪ್ರತಿಯೊಂದು ಮೂವಿ ನಮ್ಮ ಕನ್ನಡದಲ್ಲಿ ಯಾವ ಮೂವಿ ಆತರ ನನಗೆ ಎಕ್ಸಾಂಪಲ್ ಬರ್ತಾ ಇಲ್ಲ ಇವಾಗ. ಸೊ ಇದು ಎರಡು ಕಂಬೈನ್ ಮಾಡಿ ಆ ಎರಡು ಲೇಯರ್ ಮಧ್ಯೆ ಒಂದು ಥಿನ್ ಲೇಯರ್ ಡ್ರಾ ಮಾಡಿದ್ರೆ ಯಾವ ಮೂವಿ ಇರ್ಬೋದು, ಅದನ್ನ ಕಮರ್ಷಿಯಲ್ ಹಾಕಿ ಯಾವ ಲೆವೆಲ್ಗೆ ಹೇಳ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟ ಮೂವಿ ಟಾಕ್ಸಿಕ್. ಇದ್ರಲ್ಲಿ ಏನ್ ಚೆನ್ನಾಗಿಲ್ಲ ಹೇಳಿ, ಮ್ಯೂಸಿಕ್ ಚೆನ್ನಾಗಿಲ್ಲ. ಓ ಮೈ ಗಾಡ್, ವಾಟ್ ಆ ಮ್ಯೂಸಿಕ್. ರವಿ ಬಸ್ರೂರ್ ಅವ್ರದ್ದು ಔಟ್ ಸ್ಟ್ಯಾಂಡಿಂಗ್ ಟಿಲ್ ಟುಡೇ ಮ್ಯೂಸಿಕ್ ಇದು, ಸೂಪರ್ ಆಗಿ ಮಾಡಿದ್ದಾರೆ ಮ್ಯೂಸಿಕ್. ದೆನ್ ಸಿನಿಮಾಟೋಗ್ರಫಿನ, ನಿಮಗೆ ಸಿನಿಮಾಟೋಗ್ರಫಿ ಅಂದ್ರೆ ಏನ್ ಹೇಳ್ಬೋದು, KGF ಆದ್ರೆ ಇದು ಝಡ್, ಆ ಲೆವೆಲ್ ಡಿಫ್ರೆಂಟ್ ಸಿನಿಮಾಟೋಗ್ರಫಿ ಇದೆ. ಬಟ್ ಯಾರೋ ಕೇಳ್ದೆ ನಾನು, ಹೋಲಿಸ್ತಾ ಇದ್ರು, KGF ತರ ಮಾಡಿಲ್ಲ ರೀ ಸರ್. KGF ಗೆ ಮಿಂಚಿದ ಒಂದು ಸಿನಿಮಾಟೋಗ್ರಫಿ ಇದು. ಯಾವ ಲೆವೆಲ್ ಇದೆ, ಪಟ್ 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 ಹೋಗ್ತಾ ಇರತ್ತೆ. ಓ ಮೈ ಗಾಡ್, ನಿಜವಾಗ್ಲೂ ಹೇಳ, ನಾನು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ಮೂವಿನ ಇವಾಗ 1XL ಇದ್ರೆ 0.5XL ಮಾಡಿ ಏನಾದ್ರು ನೋಡಿದ್ರೆ ಸ್ವಲ್ಪ ಜನರಿಗೆ ಅರ್ಥ ಆಗುತ್ತೆ. ಅಷ್ಟೊಂದು ಟೈಟ್ ಆಗಿ, ನಾವು ಪ್ರಶಾಂತ್ ನೀಲೇ ಸಿಕ್ಕಾಬಿಡೆ ಫಾಸ್ಟ್ ಅಂದ್ರೆ ಗೀತು ಮೋಹನ್ ದಾಸ್ ಇಸ್ ಎಕ್ಸಲೆಂಟ್ ಇನ್ ದಟ್. ಅಷ್ಟೊಂದು ಫಾಸ್ಟ್ ಆಗಿ ಎಣ್ಕೊಂಡು ಹೋಗಿದ್ದಾರೆ. ಆಮೇಲೆ ಯಾವ್ದು ಸ್ಪೂನ್ ಫೀಡ್ ಮಾಡಲ್ಲ, ಓ ಇದಕ್ಕೆ ಇದನ್ನ ಮಾಡಿದ್ವಿ, ಇದಕ್ಕೆ ಇದ್ ಮಾಡಿದ್ವಿ, ಇಲ್ಲ, ಯು ನೀಡ್ ಟು ಕನೆಕ್ಟ್ ದ ಡಾಟ್ಸ್. ನಮ್ಮ ಉಪೇಂದ್ರ ಮೂವಿ ತರ ಎಲ್ಲಾನು ಸ್ಪೂನ್ ಫೀಡ್ ಮಾಡಲ್ಲ, ಕೆಲವೊಂದು ಹಿಡನ್ ಥಿಂಗ್ಸ್ ಇಟ್ಟಿರ್ತಾರೆ. ಆ ಸ್ಕ್ರೀನ್ ಪ್ಲೇ ನಮಗೆ ಅರ್ಥ ಆಗ್ಬೇಕು, ಅದನ್ನ ಲಕ್ಷ್ಯ ಕೊಟ್ಟು ನೋಡ್ಬೇಕು. ಇದೇ ನೀವೇನಾದ್ರೂ ಈ ಮೂವಿಗೆ ಕನೆಕ್ಟ್ ಆದ್ರೆ, ಓ ಮೈ ಗಾಡ್, ಲಿಟ್ರಲಿ ಹೇಳ್ತೀನಿ ನಾನು, ಈ ಹೊರಗಡೆ ಬ್ಲಡ್ ಅದು ಇದು ಏನೇನೋ ಹೇಳ್ತೀವಿ ನಾವು, ಆಕ್ಚುಲಿ ಅಷ್ಟಿಲ್ಲ. ಬಟ್ ನಿಮ್ಗೆ ಅನ್ಸಿದ್ರೆ, ಇಫ್ ಯು ಆರ್ ನಾಟ್ ಎಕ್ಸ್ಪೋಸ್ ಟು ಇಂಟರ್ನ್ಯಾಷನಲ್ ಲೆವೆಲ್, ನಿಮಗೆ ಬ್ಲಡ್ ವೈಲೆನ್ಸ್ ಆ ತರದ ಮೂವಿ ನೋಡಿಲ್ಲ ಅಂತಂದ್ರು ನಿಮ್ಗೆ ಚೂರು ಜಾಸ್ತಿ ಅನ್ಸಿದ್ರು, ಬಟ್ ಆ ಕ್ಯಾರೆಕ್ಟರ್ಗೆ ಅವನು ಯಾಕೆ ಹಂಗಿದಾನೆ ಅಂತ ಹೇಳೋಕೆ ನೀವು ಇದನ್ನೆಲ್ಲ ತೋರಿಸ್ಲೇಬೇಕು. ನೆಪಾಲಿಯನ್ ಬೋನಪಾರ್ಟಿ ಮೂವಿ ಮಾಡಿದ್ರೆ ನೀವು ಏನು 4 ಜನನ ಕೊಲೆ ಮಾಡ್ಬಿಟ್ಟು ಹೋಗ್ಬಿಟ್ರೆ ನೆಪಾಲಿಯನ್ ಬೋನಪಾರ್ಟಿ ಮೂವಿ ಆಗ್ಬಿಡುತ್ತಾ ಸರ್? ನೆಪಾಲಿಯನ್ ಬೋನಪಾರ್ಟಿ ಇಡೀ ಜಗತ್ತನ್ನೇ ಕ್ರೂರತೆಯಿಂದ ಕೊಂದವನು. ಅವನು ಮೂವಿ ಮಾಡ್ಬೇಕು ಅಂತಂದ್ರೆ ಆಕ್ಚುಲ್ ಆಗಿ ಎಷ್ಟು ಕ್ರೂರತೆ ಮೆರೆದಿದ್ದಾನೆ ಅಂತ ತೋರ್ಸಕ್ಕೆ ಏನ್ ಮಾಡ್ಬೇಕು ನಾವು? ಅಷ್ಟು ಕ್ರೂರತೆ ತೋರ್ಸ್ಬೇಕಾಗುತ್ತೆ. ಅಫ್ಕೋರ್ಸ್ ಇದು ಇಟ್ ಇಸ್ ನಾಟ್ ಮೇಡ್ ಫಾರ್ ಚಿಲ್ಡ್ರನ್, ಯಾಕಂದ್ರೆ ಅವ್ರಿಗೆ ಮನುಷ್ಯನ ಏನೋ ಕಾನ್ಫ್ಲಿಕ್ಟ್ಸ್ ಬಗ್ಗೆ ಅರ್ಥ ಆಗಲ್ಲ. ದೇ ಎಂಜಾಯ್ ವಾಟ್ ಎವರ್ ದೇ ಸಿ. ಅಷ್ಟು ಮೆದುಳವ್ರದ್ದು ಬೆಳವಣಿಗೆ ಆಗಿರಲ್ಲ, ಅಷ್ಟು ವೈಲೆನ್ಸ್ ಅವ್ರು ನೋಡ್ಬಾರ್ದು. ಅಫ್ಕೋರ್ಸ್ ಅವರು ಮೇಕರ್ಸ್ ಹೇಳ್ಬಿಟ್ಟಿದ್ದಾರೆ, ಓಕೆ ಇದು ಚಿಲ್ಡ್ರನ್ಸ್ಗಲ್ಲ ಅಂತ. ಆಮೇಲೆ ಇನ್ನೊಂದು ಹೇಳ್ಬೇಕಿತ್ತು, ಅವ್ರು ಚೈಲ್ಡ್ ಮೆಂಟಾಲಿಟಿ ಇರೋ ಅಡಲ್ಟ್ಸ್ಗೂ ಅಲ್ಲ ಅಂತ. ಅದ್ರ ಜೊತೆ ಇನ್ನೊಂದು ಹೇಳ್ಬೇಕು, ನಮಗ್ ಅರ್ಥ ಆಗಿಲ್ಲ ಮೂವಿ ಅಂದ್ರೆ ಇಟ್ ಡಸ್ ನಾಟ್ ಮೀನ್ ಮೂವಿ ಚೆನ್ನಾಗಿಲ್ಲ ಅಂತ ಅಲ್ಲ. ನಮಗ್ ಅರ್ಥ ಆಗಿಲ್ಲ ಅಂದ್ರೆ ನಮಗ್ ಅರ್ಥ ಆಗಿಲ್ಲ ಅಂತ ಹೇಳಿ, ಮೂವಿ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಟ್ಟು. ಮೂವಿ ಸೂಪರ್ ಆಗಿದೆ. ಇಂಥ ಮೂವಿ ಇನ್ನೊಮ್ಮೆ ಹಿಸ್ಟ್ರಿನಲ್ಲಿ ಬರುತ್ತೋ ಇಲ್ಲ ಗೊತ್ತಿಲ್ಲ, ಇಷ್ಟು ಸ್ಟೈಲ್ ಆಗಿ ಹೇಳೋದು. ನಾ ಬರ್ಕೊಡ್ತೀನಿ, ಈ ಮೂವಿ ಸೂಪರ್ ಹಿಟ್ ಆಗುತ್ತೆ ಹಾಲಿವುಡ್ ಅಲ್ಲಿ. ಯಶ್ಗೆ ಹಾಲಿವುಡ್ ಇಂದ ಆಫರ್ಸ್ ಬರುತ್ತೆ, ಆಸ್ಕರ್ ಹತ್ತತ್ರನೂ ಹೋಗ್ಬೋದು, ಹತ್ತತ್ರ ಹೋಗೋದೇನು ವಿನ್ನೂ ಆಗ್ಬೋದು ಕರೆಕ್ಟ್ ಆಗಿ ಪ್ರಮೋಷನ್ ಮಾಡಿದ್ರೆ. ಅಷ್ಟು ಲೆವೆಲ್ ಯಶ್ ಆಕ್ಟಿಂಗ್ ಇದೆ ಇದ್ರಲ್ಲಿ. ಬಟ್ ನಾವೇನ್ ಸ್ವಾಮಿ ಮಾಡ್ತಾ ಇದೀವಿ ನಮ್ಮ ಸ್ವಾರ್ಥಕ್ಕೆ. ಯಶ್ ಹೇಳಿರೋದೇನು, ಅವರು ಯಾವ್ದೋ ಕಮ್ಯುನಿಟಿ, ಯಾವ್ದೋ ರಾಜ್ಯ ಇದಕ್ಕೆ ಸೀಮಿತವಾಗಿಲ್ಲ. ಇಂಡಿಯನ್ ಐ ಆಮ್ ಅ ಲೇಬರ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೇಳಿರೋದು. ಅಂತ ಒಬ್ಬ ಪರ್ಸನ್ ಯಾರು ಮಾಡಿದಾರೆ ಸ್ವಾಮಿ? ಯಾರು ಮಾಡಿದ್ದಾರೆ? ಇಲ್ಲಿವರೆಗೂ ಎಷ್ಟೋ ಜನ ಏನೋ 10 ವರ್ಷಗಳಲ್ಲಿ ಸೂಪರ್ ಸ್ಟಾರ್ಡಮ್ ಅಲ್ಲಿ ಮರ್ದಿರೋರು, ಅಷ್ಟು ದುಡ್ಡು ನೋಡಿರೋರು, ಅಷ್ಟು ದುಡ್ಡು ಮಾಡಿರೋರು ಇಂಡಸ್ಟ್ರಿಯಲ್ಲಿ, ತಮ್ಮ ಪೆಟ್ಟಿಗೆನಲ್ಲಿ ದುಡ್ಡೆಲ್ಲ ಇಟ್ಕೊಂಡು ಭದ್ರವಾಗಿ ಏನೋ ಲ್ಯಾಂಡ್ ತಗೊಂಡೆ, ನಾನು ಅದ್ ಮಾಡ್ದೆ, ಇದ್ ಮಾಡ್ದೆ, ಫ್ಲೈಟ್ ತಗೊಂಡೆ, ನಾನು ಲೈಫ್ ಸೆಕ್ಯೂರ್ ಮಾಡ್ಕೊಂಡೆ, ಮಕ್ಕಳ ಲೈಫ್ ಸೆಕ್ಯೂರ್ ಮಾಡ್ದೆ. ಯಾರು ಸ್ವಾಮಿ ಮಾಡ್ತಾರೆ? ಈ ತರದ ಗಟ್ಸ್, ಕನ್ವಿಕ್ಷನ್ ಎಲ್ಲ ಇದ್ರೇನೆ ಈ ಮೂವಿ ಆಕ್ಟ್ ಮಾಡಿ ಇದನ್ನ ನಂಬಿ ಇದನ್ನ ಪ್ರೊಡ್ಯೂಸ್ ಮಾಡಕ್ ಸಾಧ್ಯ. ಈ ತರ ಪ್ರಯತ್ನಗಳು ಪ್ರತಿ ಸರಿ ಆಗಕ್ ಸಾಧ್ಯನೇ ಇಲ್ಲ. ಒನ್ಸ್ ಇನ್ 100 years ಅಂತ ಗಟ್ಸ್ ಇರೋ ಮನುಷ್ಯರು ಬರೋದು ಒನ್ಸ್ ಇನ್ 100 years. ನಾವೇನಾದ್ರೂ ನಮ್ಮ ಸ್ವಾರ್ಥಕ್ಕೆ ಈ ಮೂವಿನ ಫ್ಲಾಪು, 1 star, ಯೂಸ್ಲೆಸ್, ವೇಸ್ಟ್ ಅಂತಂದ್ರೆ ನಮ್ಮಕ್ಕಿನ್ನ ಮೂರ್ಖರು ಇನ್ಯಾರು ಇಲ್ಲ. ಫೇರ್ ಇನಫ್, ನಿಮ್ಗೆ ಇಷ್ಟ ಆಗಿಲ್ಲ, ನೆಗೆಟಿವ್ ಸ್ಪ್ರೆಡ್ ಮಾಡ್ಬೇಡಿ. ನೀವ್ ಏನ್ ಹೇಳ್ಬೇಕು, ಓಕೆ ನನಗೆ ಅರ್ಥ ಆಗಿಲ್ಲ ಮೂವಿ, ಏನೋ ನೀವು ಬಂದು ನೋಡಿ ನಿಮ್ಮ ಅಭಿಪ್ರಾಯ ಇದೆ ಅಂತ ಹೇಳಿ. ಇನ್ನೊಬ್ರಿಗೆ ಚೆನ್ನಾಗಿಲ್ಲ ಗುರು ಹೋಗ್ಬೇಡ, ಯೂಸ್ಲೆಸ್, ಅದ್ರದ್ದು 0.01% ಯಾವ್ದೋ ಒಂದು ಶೂಟ್ ಮಾಡಕ್ಕಾಗಲ್ಲ ನಮ್ ಕೈಲಿ. ಏನ್ ಮೂವಿ ಗುರು, ಓ ಮೈ ಗಾಡ್, ಇಟ್ಸ್ ರಿಯಲಿ ಬ್ಲೋನ್ ಅವೇ ಮೈ ಮೈಂಡ್. ನಾನು ಯಾರ್ಯಾರು ನೋಡಿಲ್ಲ ಅವ್ರಿಗೆ ಒಂದೇ ಮಾತಾಡ್ತೀನಿ, ನೀವು ಖಂಡಿತ ಹೋಗಿ ಸಿನಿಮಾ ನೋಡಿ ಫಸ್ಟ್. ಯಾವ್ದೋ ಒಂದು ಸ್ಕೈಫೈ ಮೂವಿ ಇರುತ್ತೆ, ಇಲ್ಲ ಯಾವ್ದೋ ಒಂದು ಹಾರರ್ ಇರುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಯಾವ್ದೋ ಒಂದು ಒಳ್ಳೆ ರೊಮ್ಯಾಂಟಿಕ್ ಮೂವಿ ಇರುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಕಾಮಿಡಿ ಇರುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಇದ್ರಲ್ಲಿ ಎಲ್ಲಾನು ಇದೆ, ಬಟ್ ಎಲ್ಲ ಸಟಲ್ ಲೆವೆಲ್ ಅಲ್ಲಿ ಇದೆ, ಆಯ್ತಾ? KGF ತರ ಎಲ್ಲಾನು ಸ್ಪೂನ್ ಫೀಡ್ ಮಾಡಲ್ಲ ಇಲ್ಲಿ. ನೀವು ಅರ್ಥ ಮಾಡ್ಕೊಂಡ್ರೆ
ನಿಮಗೆ ಇನ್ನೂ ಜಾಸ್ತಿ ಶಾಕ್ ಕೊಡುತ್ತದೆ. ಆಕ್ಚುಲಿ ಒಂಥರ ಅನಸ್ತೇಶಿಯಾ ಇದ್ದಂಗೆ ಸಡನ್ ಆಗಿ ಏರ್ಬಿಡಲ್ಲ ನಿಮ್ಗೆ. ನೀವು ಮೂವಿಲಿ ಏನಾದ್ರು ಹೊಕ್ರೆ ಅನಸ್ತೇಶಿಯಾ ಮೆದುಳವರೆಗೂ ಬಂದಾಗ್ಲೇ ಗೊತ್ತಾಗುತ್ತೆ. ಮೆದುಳವರೆಗೂ ಬಂದಾಗ ಅಂದ್ರೆ ಕ್ಲೈಮ್ಯಾಕ್ಸ್ ನೀವು ಬಂದ್ರಿ ಅಂತಂದ್ರೆ ಓ ಮೈ ಗಾಡ್, ಇಷ್ಟು ವೈಲೆನ್ಸ್ ಇದೆ ಅಂತ ಹೇಳ್ತೀವಲ್ಲ ನಾವು, ಈ ಮೂವಿ ಅಳಿಸುತ್ತೆ ನಿಮ್ಮನ್ನ. ಅಷ್ಟು ಎಮೋಷನಲ್ ಕೋಶಂಟ್ ಇದೆ. ಏನ್ ಗೊತ್ತಾ ಮೂವಿ ಬಗ್ಗೆ ನಾನು ಬಿಟ್ಕೊಡಲ್ಲ ಜಾಸ್ತಿ. ಮೂವಿ ಏನ್ ಗೊತ್ತಾ, ಇಟ್ಸ್ ಅ ಫಾದರ್ ಅಂಡ್ ಸನ್ ಸೆಂಟಿಮೆಂಟ್, ಇಟ್ಸ್ ಅ ಮದರ್ ಅಂಡ್ ಸನ್ ಸೆಂಟಿಮೆಂಟ್, ಇಟ್ಸ್ ಅ ಸಿಸ್ಟರ್ ಅಂಡ್ ಬ್ರದರ್ ಸೆಂಟಿಮೆಂಟ್, ಇಟ್ಸ್ ಅ ಬಾಸ್ ಅಂಡ್ ಹಿಸ್ ಲಾಯಲ್ ಪೀಪಲ್ ಸೆಂಟಿಮೆಂಟ್. ಇದು ಎಲ್ಲಾನು ಕಲಿಸಿ ಅದಕ್ಕೆ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಕೋಶಂಟ್ ಹಾಕಿ ಒಂದು ಒಳ್ಳೆ ಬಿರಿಯಾನಿ ನಿಮಗೆ ತಯಾರು ಮಾಡಿ ಕೊಟ್ಟಿದ್ದಾರೆ. ನಮಗೆ ಚಿತ್ರಾನ್ನ ಬೇಕು, ನಮಗೆ ಅದು ಬೇಕು ಇದು ಬೇಕು ಅಂದ್ರೆ ಎಂಜಾಯ್ ಮಾಡಿ. ನಿಮ್ಗೆ ಎಂಜಾಯ್ ಆಗ್ಲಿಲ್ಲ ಅಂದ್ರೆ ಒಂದ್ಸರಿ ನೋಡಿ ಮೂವಿನ, ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ.